ನಮಸ್ಕಾರ ಸ್ನೇಹಿತರೆ, ಕೆನರಾ ಬ್ಯಾಂಕ್ CSS ಪೋರ್ಟಲ್ ಚೆಕರ್ ಮೇಕರ್ SNA CNA ಲಾಗಿನ್ ಆಗಿ LPS ಶಾಲೆಗಳವರು ತಮಗೆ ಜಮಾ ಆಗಿರತಕ್ಕಂತಹ TLM ಗ್ರ್ಯಾಂಟನ್ನು ಯಾವ ರೀತಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ಮುಖ್ಯ ಶಿಕ್ಷಕರು ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ಅಡ್ರೆಸ್ನಲ್ಲಿ GBIZ.canarabank.bank.in ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ GBIZ.canarabank.bank.in ಕೆನರಾ ಬ್ಯಾಂಕ್, ಈ ಒಂದು ಕೆನರಾ ಬ್ಯಾಂಕ್ ಹೈಪರ್ ಲಿಂಕ್ ಅಕ್ಷರಗಳ ಮೇಲೆ ಸರ್ಚ್ ರಿಸಲ್ಟ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ SNA CNA ಲಾಗಿನ್ ಪೇಜ್ ಬರ್ತದೆ. ಮೊದಲಿಗೆ ಮೇಕರ್ ಲಾಗಿನ್ಗೆ ಲಾಗಿನ್ ಆಗಿ ಮೇಕರ್ನ ಯೂಸರ್ ನೇಮ್ ಬಾಕ್ಸಲ್ಲಿ ಟೈಪ್ ಮಾಡಿ, ಪಾಸ್ವರ್ಡ್ ಬಾಕ್ಸಲ್ಲಿ ಟೈಪ್ ಮಾಡಿ ಮತ್ತು ಕೊಟ್ಟಿರೋ ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಮೇಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತದೆ. ಅದನ್ನು OTP ಬಾಕ್ಸಲ್ಲಿ ಕೊಡಿ, ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಪಾಪ್ ಪೇಜ್ ಬರ್ತದೆ. ಇಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಹೋಮ್ ಪೇಜಲ್ಲಿ ನೀವು ಎಡಗಡೆ ಇಲ್ಲಿ ಟಾಪಲ್ಲಿ 3 ಅಡ್ಡಗೆರೆಗಳ ಒಂದು ಗೆರೆಗಳಿರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಮುಂದೆ ಒಂದು ಡೌನರ್ ಮಾರ್ಕ್ ಇದೆ. ಪೇಮೆಂಟ್ ಮೆನು ಮುಂದೆ ಪೇಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಒಂದು ಪೇಜ್ ಬರ್ತದೆ. ಆರ್ಡರ್ ನಂಬರ್ ಆಟೋಮೆಟಿಕ್ ಆಗಿ ಕೊನೆಗೆ ಬರ್ತದೆ, ಅದು ಈ ಪೇಜ್ ಎಂಡ್ಗೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ID ಇಲ್ಲಿ ನೀವು SSK ಅಂತ ಟೈಪ್ ಮಾಡಿ. ನರೇಷನ್ನಲ್ಲಿ LPS TLM ಗ್ರ್ಯಾಂಟ್ ಅಂತ ಟೈಪ್ ಮಾಡಿ. ಸ್ಯಾಂಕ್ಷನ್ ನಂಬರ್ನಲ್ಲಿ TLM ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ನಂಬರನ್ನು ಕೊಡಿ. ಸ್ಯಾಂಕ್ಷನ್ ಡೇಟ್ನಲ್ಲಿ ಈ ಗ್ರ್ಯಾಂಟ್ ಸ್ಯಾಂಕ್ಷನ್ ಆದ ಡೇಟನ್ನು ಕ್ಯಾಲೆಂಡರ್ನಿಂದ ಸೆಟ್ ಮಾಡಿಕೊಳ್ಳಿ. ಸ್ಯಾಂಕ್ಷನ್ ಕಾಪಿ ಅಪ್ಲೋಡ್ ಮಾಡಬೇಕು, ಬಟ್ ಇದು ಮ್ಯಾಂಡೇಟರಿ ಅಲ್ಲ. ರಿಮಾರ್ಕ್ಸಲ್ಲಿ ನೀವು ನರೇಷನ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥದ್ದು LPS TLM ಗ್ರ್ಯಾಂಟ್ ಅಂತ ರಿಪೀಟ್ ಮಾಡಿ. ಮೇಕರ್ ಬ್ಲ್ಯಾಂಕ್ ಇರ್ತದೆ. ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಸಕ್ಸಸ್ನ ಒಂದು ಪಾಪ್ ಪೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೆಚ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ವೆಂಡರ್ನಲ್ಲಿ ಈ ಒಂದು TLM ಗ್ರ್ಯಾಂಟ್ ನೀವು ಯಾವ ವೆಂಡರ್ಗೆ ಜಮಾ ಮಾಡೋರು ಇದ್ದೀರಿ, ವೆಂಡರ್ ಅವರ ಬೆನಿಫಿಷರಿ ಅವರ ಒಂದು ವೆಂಡರ್ ಕೋಡನ್ನು ಅಥವಾ ಬೆನಿಫಿಷರಿ ಕೋಡನ್ನು ಎಂಟರ್ ಮಾಡಿ ಮತ್ತು ಅವರ ಒಂದು ಅಕೌಂಟ್ ನಂಬರ್, ಅವರ ವೆಂಡರ್ ID ನಿಮಗೆ ಗೊತ್ತಿಲ್ಲ ಅಂದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೆಂಡರ್ ಅವರ ಅಕೌಂಟ್ ನಂಬರ್ ಹಾಕಿ ಸರ್ಚ್ ಕೊಡಿ. ಸೊ ವೆಂಡರ್ ರಿಜಿಸ್ಟ್ರೇಷನ್ ಆಗಿದ್ದರೆ ಅವರ ಒಂದು PFMS ಕೋಡ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ವೆಂಡರ್ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ವೆಂಡರ್ ಕೋಡ್ ಇಲ್ಲಿ ಆ್ಯಡ್ ಆಗುತ್ತೆ. ಫೆಚ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಕಾಂಪೋನೆಂಟ್ ಟು ವೆಂಡರ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಆ್ಯಡ್ ಮಾಡಿರೋ ವೆಂಡರ್ ಅವರ ಡೀಟೇಲ್ಸ್ ಇರ್ತದೆ. ಆ್ಯಡ್ ಕಾಂಪೋನೆಂಟ್ ಅಂದರೆ ನೀವು ಈ ಒಂದು ವೆಂಡರ್ ಅವರಿಗೆ ಕಾಂಪೋನೆಂಟ್ ಕೋಡನ್ನು ಆ್ಯಡ್ ಮಾಡಬೇಕು. ಕಾಂಪೋನೆಂಟ್ ಕೋಡ್ ಕೆಳಗೆ ಇಲ್ಲಿ ಒಂದು ಸೆಲೆಕ್ಟ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ. ಫೈಂಡ್ ಕಾಂಪೋನೆಂಟ್ ಪೇಜ್ ಬರ್ತದೆ. ಫಿಲ್ಟರ್ ಕಾಂಪೋನೆಂಟ್ನಲ್ಲಿ LPS TLM ಗ್ರ್ಯಾಂಟ್ನ ಒಂದು ಕಾಂಪೋನೆಂಟ್ ಕೋಡನ್ನು ಎಂಟರ್ ಮಾಡಿ. F.01.22.02 ಅಂತ ಟೈಪ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಕಾಂಪೋನೆಂಟ್ ಕೋಡ್ಗೆ ಎಷ್ಟು ಅಮೌಂಟ್ ಲಿಮಿಟ್ ಸೆಟ್ ಮಾಡಲಾಗಿದೆ, ಅಮೌಂಟ್ ಶೋ ಆಗ್ತಿರ್ತದೆ. ಅದನ್ನು ಇಲ್ಲಿ ಟೋಟಲ್ ಅಮೌಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಆ್ಯಡ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ವೆಂಡರ್ ರೆಕಾರ್ಡ್ಸ್ ಆಡೆಡ್ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸೆಲೆಕ್ಟ್ನಲ್ಲಿ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯೇಟ್ ಪೇಮೆಂಟ್ ಫೈಲ್ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಕ್ಸಸ್ನ ಒಂದು ಪಾಪ್ ಪೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಮೇಕರ್ ಲಾಗಿನ್ನಲ್ಲಿ ಇನಿಷಿಯೇಟ್ ಪೇಮೆಂಟ್ ಮಾಡಿ ಆಯಿತು, ಇನ್ನು ಚೆಕರ್ ಲಾಗಿನ್ ಆಗಬೇಕಾಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಹೋಮ್ ಪೇಜಲ್ಲಿ ಮೇಲ್ಗಡೆ ಮೆನು 3 ಅಡ್ಡ ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಬರ್ತಕ್ಕಂಥ ಮೆನುಗಳಲ್ಲಿ ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯು ಹ್ಯಾವ್ ಬೀನ್ ಲಾಗ್ಡ್ ಔಟ್ ಸಕ್ಸಸ್ಫುಲಿ ಅಂತ ಬರ್ತದೆ. ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಮತ್ತೆ SNA CNA ಲಾಗಿನ್ ಅಂತ ಬರ್ತದೆ. ಈಗ ಯೂಸರ್ ನೇಮ್ನಲ್ಲಿ ಚೆಕ್ಕರ್ನ ಯೂಸರ್ ನೇಮ್ ಟೈಪ್ ಮಾಡಿ.
ಚೆಕರ್ನ ಪಾಸ್ವರ್ಡ್ ಬಾಕ್ಸಲ್ಲಿ ಟೈಪ್ ಮಾಡಿ, ಕೊಟ್ಟಿರೋ ಕ್ಯಾಪ್ಚಾ ಟೈಪ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಚೆಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಾಕ್ಸಲ್ಲಿ ಅದನ್ನು ಎಂಟರ್ ಮಾಡಿ, ವ್ಯಾಲಿಡೇಟ್ OTP ಕ್ಲಿಕ್ ಮಾಡಿ. ಸೊ ನೀವು ಲಾಗಿನ್ ಆದಮೇಲೆ ಈ ಒಂದು ಪಾಪ್ ಪೇಜನ್ನು ಕ್ಲೋಸ್ ಮಾಡಿ, ಇಲ್ಲಿ ಹೋಮ್ ಪೇಜಲ್ಲಿ ಎಡಗಡೆ 3 ಮೆನು ಅಡ್ಡಗೆರೆಗಳಿವೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ರೂವ್ ಮುಂದೆ ಒಂದು ಡೌನ್ ಏರ್ ಮಾರ್ಕ್ ಇದೆ, ಅಪ್ರೂವ್ ಮೆನು ಮುಂದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಆರ್ಡರ್ ಸೆಲೆಕ್ಟ್ ಮಾಡಿಕೊಳ್ಳಿ, ಫೆಚ್ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ನಿಮಗೆ PPC ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಬರುತ್ತದೆ. ಪ್ರಿಂಟ್ ತೆಗೆದುಕೊಳ್ಳಿ. ಇದಕ್ಕೆ SDMC ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು ನಿಮ್ಮ ಸ್ಥಳಗಳಲ್ಲಿ ಸಹಿ ಮಾಡಿ ಮೊಹರು ಹಾಕಿ ನಿಮ್ಮ ಕೆನರಾ ಬ್ಯಾಂಕ್ ಚೆಕರ್ ಮೇಕರ್ನ ಒಂದು 0 ಬ್ಯಾಲೆನ್ಸ್ ಅಕೌಂಟ್ ಇರತಕ್ಕಂತಹ ಬ್ರಾಂಚ್ಗೆ ಸಬ್ಮಿಟ್ ಮಾಡಿ. ಅವರು ಈ ಒಂದು ಪೇಮೆಂಟನ್ನು ಪ್ರೋಸೆಸ್ ಮಾಡುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.